ಅಲ್ಲ, ಮೊನ್ನೆ ಮೊನ್ನೆ ಏನಾದರೂ ಆಗಿದ್ರೆ ತೊಂದರೆ ಇರಲಿಲ್ಲ. ಇವರು 8 ತಿಂಗಳಿಂದ ಈ ಥರನೇ ಮಾಡ್ತಾ ಬರ್ತಾ ಇದ್ದಾರೆ. ಇವರಿಗೆ ಸೆಲೆಬ್ರಿಟಿ ಆಗಬೇಕನ್ನೋ ಅದು ಇರುತ್ತೆ ಏನಾ, ಪರವಾಗಿಲ್ಲ, ನಮಗೆ ಸಹ ಇವರು ಸೆಲೆಬ್ರಿಟಿ ಆಗಲಿ. ಇವರನ್ನು ಸೆಲೆಬ್ರಿಟಿ ಮಾಡಲಿಕ್ಕೆ ಅಂತಲೇ ನಮ್ಮದು ಒಂದು ಕೆಲವು ಕೆಟಗರಿಯ ಜನ ಇರ್ತಾರಲ್ವ, ಅದಕ್ಕೆ. ಈಗ ಇಲ್ಲಿ ನಮ್ಮ ಸ್ಥಿತಿ ಹೇಗೆ ಆಗಿದೆ ಅಂದರೆ, ಹಿಂದೆ ಸಮುದ್ರ ಮಂಥನ ಅಂತ ಎಲ್ಲರೂ ಕೇಳಿದ್ದೀರಲ್ವ. ಸಮುದ್ರ ಮಂಥನ ಆಗುವಾಗ ಒಂದು ಕಡೆ ರಾಕ್ಷಸರು, ಇನ್ನೊಂದು ಕಡೆ ದೇವತೆಗಳು, ಒಬ್ರು ಆ ಕಡೆ ಒಬ್ರು ಈ ಕಡೆ, ಒಬ್ರು ಆ ಕಡೆ ಒಬ್ರು ಈ ಕಡೆ, ಹಾಗೆ ಎಳೆದಾಡ್ತಾ ಇದ್ದಾರೆ. ಅಲ್ಲಿ ವಿಷ್ಣು ಮೋಹಿನಿ ರೂಪದಲ್ಲಿ ಇದ್ರು. ಹಾಗೆ ನಮ್ಮ ಪರಿಸ್ಥಿತಿ ಆಗಿದೆ. ನಾವು ಮಿಡ್ಲಲ್ಲಿದ್ದೇವೆ, ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ನಮಸ್ತೆ. ಇವತ್ತಿನ ವಿಡಿಯೋ ಯಾರ ಬಗ್ಗೆ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಇವರು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಸ್ವಲ್ಪ ಫ್ರೀ ಇರುವಾಗ ಏನಾದರೂ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಏನಾದರೂ ಸ್ವಲ್ಪ ಹೊತ್ತು ಸ್ಟೋರ್ ಮಾಡುವ ಅಂದರೆ ಬರುವುದೇ ಇವ್ರದ್ದೇ ವಿಡಿಯೋ, ಆಯಿತಾ. ನನಗೆ ಒಬ್ಳಿಗೆ ಬರ್ತಿದೆಯಾ, ನಿಮಗೂ ಸಹ ಬರ್ತಿದೆಯಾ ಗೊತ್ತಿಲ್ಲ, ಹೆಚ್ಚಿನವ್ರಿಗೆ ಹೀಗೆ ಬರ್ತಿರ್ಬೋದು. ಯಾಕೆಂದರೆ ನಾನು ಅಲ್ಲಿ ಹೋಗಿ ಸ್ವಲ್ಪ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡುವಾಗಲೇ ನನಗೆ ಗೊತ್ತಾಗ್ತದೆ ಇಂಥವರಿಗೆಲ್ಲ ಜನಗಳು ಎಷ್ಟು ಸಹ ಸಪೋರ್ಟ್ ಕೊಡ್ತಾರೆ. ಅವರಲ್ಲಿ ಏನು ಕಂಟೆಂಟ್ ಇರಲಿಲ್ಲದ್ರೂ ಪರವಾಗಿಲ್ಲ, ಇಂಥ ವಿಡಿಯೋ ಎಲ್ಲ ಉಂಟಲ್ಲ, ಎಷ್ಟು ಕೂಡ ಶೇರ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಕೂಡ ಮಾಡ್ತಾರೆ. ಹಾಗೆ ನಮ್ಮಂಥವರು ಏನಾದರೂ ಒಂದು ಸಮಾಜಕ್ಕೆ ಆಗಿರ್ಬೋದು, ಏನೋ ಒಂದು ಒಳ್ಳೆ ಕಂಟೆಂಟ್ ಇಟ್ಟು ವಿಡಿಯೋ ಮಾಡಿದರೆ ಅದೆಲ್ಲ ಜನಗಳಿಗೆ ಇಷ್ಟ ಆಗಲ್ಲ. ಅದನ್ನು ಎಂತ ಮಾಡ್ತಾರೆ ಗೊತ್ತುಂಟ, ಈ ಆಮೆ ಗೊತ್ತುಂಟಲ್ವ ಎಲ್ರಿಗೆ ಸಹ, ಹಿಂಗೆ ಹಿಣಿಕೆ ಹೋಗ್ತದೆ ಒಮ್ಮೆ. ಹಾಗೆ ಒಮ್ಮೆ ತಲೆ ಹೊರಗೆ ಹಾಕಿ ಸ್ವಲ್ಪ ನೋಡೋದು, ಸೀದಾ ಹೋಗ್ತಾ ಇರ್ತಾರೆ. ಅದು ಲೈಕು ಮಾಡಲ್ಲ, ಶೇರು ಮಾಡಲ್ಲ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ ಹೆಚ್ಚಿನವರು. ಯಾರೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅದಕ್ಕಿಂತ ಅನ್ವಯಿಸೋದಿಲ್ಲ. ನಮಗೆ ಹಾಗೆ ಹೇಳಿದ್ರೆ ಅಂತ ಹೇಳಬೇಡಿ, ಖಂಡಿತ ಅವರಿಗೆ ನಾನು ಹೇಗೆ ಅಂತ ಗೊತ್ತುಂಟು. ನಾನು ಅಂಥ ಜನಗಳಿಗೆ ಹೇಳೋದು ಅಂದರೆ, ಅಂಥವರಿಗೆಲ್ಲ ಸಪೋರ್ಟ್ ಮಾಡೋದು ಮಾತ್ರ ಅವರು. ಅವರಿಗೆ ಒಟ್ಟಾರೆ ಇಂಥವರೆಲ್ಲ ಬೆಳೆಯಬೇಕು, ಬೆಳೀಲಿ, ಇನ್ನೆಷ್ಟು ಬೆಳೀತಾರೆ, ನಾವು ಕೂಡ ಬೆಳೆಸುವ ಅಂತ ನಾನು ಕೂಡ ಆ ವಿಡಿಯೋ ಮಾಡ್ತಾ ಇದ್ದೇನೆ. ಎಲ್ಲರಿಗೆ ಕತೆ ಕೇಳೋದಂದರೆ ತುಂಬ ಇಷ್ಟ ಇರುತ್ತೆ ಅಲ್ವಾ, ಸ್ಟೋರಿ ಕತೆ ಅಂದರೆ. ಅದಕ್ಕೆ ನಾನು ಸಹ ಇವತ್ತು ನನ್ನ ಚಾನಲಲ್ಲಿ ನಿಮಗೊಂದು ಕತೆ ಹೇಳಲಿಕ್ಕೆ ಹೊರಟಿದ್ದೇನೆ. 8 ತಿಂಗಳ ಹಿಂದೆ ಆದಂತಹ ಒಂದು ಕತೆ. ನಾನು ಆವತ್ತಿನಿಂದ ಕೇಳಿಕೊಂಡು ಇವತ್ತಿನ ತನಕ ಕೂಡ ಬಂದಿದ್ದೇನೆ. ಅದನ್ನು ನೀವು ಸಹ ಎಲ್ಲರೂ ಕೇಳಿರ್ಬೋದು. ಆದರೆ ನನ್ನ ಬಾಯಲ್ಲಿ ಕೇಳಲಿಕ್ಕೆ ನಿಮಗೆ ಖುಷಿ ಆಗುತ್ತೆ, ನಿಮ್ಮ ಜೊತೆ ಹೇಳಲಿಕ್ಕೆ ನನಗೂ ಖುಷಿ ಆಗ್ತದೆ. ಅಂದರೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಂದು ಇಬ್ಬರು ಗಂಡ ಹೆಂಡತಿ ಇದ್ದರು. ಅವರ ಹೆಸರು, ಗಂಡನ ಹೆಸರು ಮಂಜು ಅಂತ, ಹೆಂಡತಿಯ ಹೆಸರು ಲೀಲಾ ಅಂತ. ಅವರನ್ನು ಒಂದು ರೀತಿಯಲ್ಲಿ ಲೈಲಾ ಮಜ್ನು ಅಂದರೂ ತಪ್ಪಾಗಲಿಕ್ಕಿಲ್ಲ. ಹಾಗೆ ಅವರಿಗೊಂದು 3 ಪುಟಾಣಿ ಮಕ್ಕಳಿದ್ರು. ಒಳ್ಳೆ ರೀತಿಯಲ್ಲಿ ಇದ್ರು ಅಂತ ಕಾಣಬೇಕು, ಯಾಕೆಂದರೆ ಹಿಂದೆ ಹೇಗಿದ್ರು ಅಂತ ನಮಗೆ ಗೊತ್ತಿಲ್ಲ. ಆನಂತರ ಅಲ್ಲಿ ಒಂದು 3ನೇವರ ಎಂಟ್ರಿ ಆಗ್ತದೆ. ಎಂಟ್ರಿ ಆದ ನಂತರ ಅದು ಎಷ್ಟು ಅಂದರೆ, ಗಂಡ ಹೆಂಡತಿ ಮಧ್ಯೆ ಜಗಳ ಎಲ್ಲ ಬರ್ತದೆ ಅಲ್ವಾ. ಅದು ಜಗಳ ಬಂದರೆ ಕೂಡ ಇದನ್ನು ಇವರು 4 ಗೋಡೆಯ ನಡುವೆನೇ ಸರಿ ಮಾಡಿದರೆ ಉಂಟಲ್ಲ, ಇದು ಇಷ್ಟೊತ್ತಿಗೆ ಅವರು ಇಷ್ಟು ದೊಡ್ಡ ಸೆಲೆಬ್ರಿಟಿ ಎಲ್ಲ ಆಗಿರಲಿಕ್ಕಿಲ್ಲ. ಆದರೆ ಅವರು ಹಾಗೆ ಮಾಡಲಿಲ್ಲ. ಇದು ಸ್ವಲ್ಪ ಜಗಳ ಎಲ್ಲ ಆಯಿತು, ಹೆಂಡತಿಗೆ 2 ಹೊಡೆದು ಬಡಿದು ಬುದ್ಧಿಯಲ್ಲೂ ಸುಮ್ಮನೆ ಇರ್ಬೋದಿತ್ತು ಮಂಜುವಿಗೆ. ಆದರೆ ಮಂಜು ಹಾಗೆ ಮಾಡಲಿಲ್ಲ. ನಮ್ಮ ಕಥಾನಾಯಕ ಮಂಜು ಇದ್ದಾರೆ ಅಲ್ವಾ, ಅವರು ಏನು ಮಾಡಿದ್ರು ಅಂದರೆ, ಇದನ್ನು ಇಟ್ಕೊಂಡು ಉಂಟಲ್ಲ, ಅವರ ಏನೋ ಸ್ವಲ್ಪ ಫೋಟೋ ಎಲ್ಲ ಸಿಕ್ಕಿರಬೇಕು ನಮ್ಮ ಮಂಜುವಿಗೆ. ಅವರು ಸೀದಾ ನಮ್ಮ ಚಾನಲಿಗೆ ಬಂದರು. ನಮ್ಮ ಚಾನಲ್ ಅಂದರೆ ನನ್ನ ಚಾನಲ್ ಅಲ್ಲ, ನಿಮಗೆ ಗೊತ್ತಿರ್ಬೋದು. ಟಿ ವಿ ಚಾನಲ್ಗೆ ಹೋಗಿ ಕೂತರು. ಅಲ್ಲಿ ಆಯಿತು ಚರ್ಚೆ ಆಯಿತು. ಅವರೇನು ಸುಮ್ಮನೆ ಬಿಡ್ತಾರೆ, ಅವ್ರಿಗೊಂದು ನ್ಯೂಸ್ ಸಿಕ್ಕಿದ್ರೆ ಅದು ಒಂದು ಚಾನಲಿಂದ ಇನ್ನೊಂದು ಚಾನಲ್ಗೆ, ಇನ್ನೊಂದು ಚಾನಲಿಂದ ಮಗದೊಂದು ಚಾನಲಿಗೆ, ಹಾಗೆ ಎಲ್ಲ ಚಾನಲಿಗೆಲ್ಲ ಇವರು ಓಡಾಡಿದ್ರು. ಆಗ ಮಂಜು ಮಾತ್ರ ಬರಲಿಕ್ಕೆ ಆಗ್ತದಾ, ಲೀಲಾ ಕೂಡ ಬಂದರು. ಲೀಲಾ ಮಾತ್ರ ಬರಲಿಕ್ಕೆ ಆಗ್ತದಾ, ಮತ್ತು 3ನೇ ವ್ಯಕ್ತಿ ಕೂಡ ಬರಬೇಕಾಯಿತು. ಹಾಗೆ ಇವರು ಅವರ ಪರವಾಗಿ ಬ್ಯಾಟಿಂಗ್, ಇವರು ಮತ್ತೊಂದು ಕಡೆ, ಹಿಂಗೆ ಆಯಿತು ಇವ್ರದ್ದು. ಕೊನೆಗೆ ಚಾನಲ್ ಅವರೆಲ್ಲ ರಾಜಿ ಪಂಚಾಯತಿಗೆ ಮಾಡಿಸಿದ್ರು. ಮತ್ತು ಲೀಲಾ ಅವರು ವಾಪಸ್ ಬಂದರು. 2 ದಿವಸಕ್ಕೆ ಪುನಃ ಹೊಡೆತ ಸ್ಟಾರ್ಟ್ ಆಯಿತು ಇವ್ರದ್ದು. ವಾಪಸ್ ಹೋದರು ನಮ್ಮ ಲೀಲಾ ಅವರು. ವಾಪಸ್ಸು ಹೋಗಿ ಸ್ವಲ್ಪ ಟೈಮ್ ಆಯಿತು ಎಲ್ಲ, ಮತ್ತೆ ಏನಾಯಿತೋ ಗೊತ್ತಿಲ್ಲ. ನಮ್ಮ ಸಂಧ್ಯಾ ನಾಗರಾಜ್ ಅವರು ಪಾಪ, ಯಾಕೆಂದರೆ ಒಂದು ಮಕ್ಕಳ ಕಡೆ ನೋಡಿ, ಅಂದರೆ 3 ಮಕ್ಕಳಿದ್ದಾರೆ ಇವ್ರದ್ದು, ಯಾವಾಗಲೂ ಹೀಗೆ ಯಾಕೆ ಸರಿ ಮಾಡುವಂತೇಳಿ ಒಳ್ಳೆ ರೀತಿಯಲ್ಲಿ ಇಬ್ಬರನ್ನು ಕೂಡ ಒಟ್ಟು ಮಾಡಿದ್ರು. ಕತೆ ಮುಗಿಯಿತು, ಒಳ್ಳೆ ರೀತಿಯಲ್ಲಿ ನೀಡ್ತಾರೆ ಅಂತ ನಾವೆಲ್ಲರೂ ತಿಳ್ಕೊಂಡು ಬಿಟ್ವಿ. ಅನಂತರ ಇನ್ಸ್ಟಾದಲ್ಲಿ ಒಂದು ಆರಾಮಲ್ಲಿ ಬೇರೆಲ್ಲ ರೀಲ್ಸ್ ನೋಡ್ತಾ ಇದ್ವಿ. ಯಾಕೆಂದರೆ ಇಲ್ಲಾಂದರೆ ಓಪನ್ ಮಾಡಿದರೆ ಬರೋದು ಇವರೇ ರೀಲ್ಸ್ ಅಲ್ವಾ, ಇವ್ರದ್ದೇ ಜಗಳ. ಹಂಗೆ ಅವಳು ಹೇಳೋದು ಹಿಂಗೆ, ಅಯ್ಯೋ ಅದು ಕೇಳೋದು ಬೇಡ. ಅವರ ಹೊಲಸು ಮಾತುಗಳನ್ನೆಲ್ಲ ನಮಗೆ ಹೇಳಲಿಕ್ಕಂತೂ ಆಗಲ್ಲ ಬಿಡಿ. ಹಾಗೆ ನೆಕ್ಸ್ಟ್ ಸ್ವಲ್ಪ ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದರು. ಅವರು ಸೆಲೆಬ್ರಿಟಿ ಆಗಿಬಿಟ್ರು. ಅದು ಚಾನಲ್ಗೆ ಹೋದ ತಕ್ಷಣ ಹಾಗೆ ಅಲ್ವಾ, ಏನೆಲ್ಲ ಆಗಿ ಅವರು ಸೆಲೆಬ್ರಿಟಿ ಆಗಿಬಿಟ್ಟು
ಸೆಲೆಬ್ರಿಟಿ ಅಂತ ಹೇಳಿದಂದ್ರೆ ಕೇಳಬೇಕಾ, ಇವರು ಫುಲ್ ವೈರಲ್ ಆಗಿಬಿಟ್ರು, ಒಳ್ಳೆ ಒಳ್ಳೆ ಇವರಿಗೆ ಪ್ರಮೋಷನ್ ಎಲ್ಲ ಸಿಕ್ಕಿತು. ಇವರಿಗೆ ಪಾರ್ಲರಲ್ಲಿ ಆಗಿರ್ಬೋದು, ಹೋಟೆಲ್ ಹಾಗೆ ಪ್ರಮೋಷನ್ ಎಲ್ಲ ಸಿಕ್ಕಿತು. ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರು. ಒಂದೊಂದು ಪ್ರಮೋಷನ್ಗೆ ಒಂದು 10-20 ಸಾವಿರ ಎಲ್ಲ ಸಿಗುದಿಲ್ವಾ? ತಿಂಗಳಿಗೆ ಒಂದು ಪ್ರಮೋಷನ್ 2 ಪ್ರಮೋಷನ್ ಸಿಕ್ಕಿದ್ರು ಸಾಕಲ್ವಾ? ಹಾಗೆ ಇವರು ಆರಾಮಾಗಿ ಇದ್ರು. ಅಂಥವರನ್ನೇ ಅಲ್ವಾ ನಮ್ಮ ಜನಗಳಿಗೆ, ಅಂಥವ್ರಂದರೆ ತುಂಬ ಪ್ರೀತಿ. ಮೇಲೆ 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 ಅಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ. ಅವರಿಗೆ ಒಳ್ಳೆ ಕಂಟೆಂಟ್ ಇರುವ ವಿಡಿಯೋ ಆಗಲಿ, ಒಳ್ಳೆಯ ಒಂದು ಅಂದರೆ ನಿಜವಾಗಿ ಕಷ್ಟದವರು ಯಾರು ಅವರಿಗೆ ಸಪೋರ್ಟ್ ಮಾಡುವಂಥ ಮನಸ್ಸು ನಮ್ಮ ಕೆಲವು ಜನಗಳಿಗೆ ಖಂಡಿತ ಇರೋದಿಲ್ಲ. 75%ಅಲ್ಲಿ 20% ಜನಕ್ಕೆ ಮಾತ್ರ ಇರ್ತದೆ, ಓ ಇವರ ವಿಡಿಯೋ ಒಳ್ಳೇದಾಗುತ್ತೆ, ಇವರೊಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ, ಸಪೋರ್ಟ್ ಮಾಡುವಂಥ. ಮತ್ತೆ ಎಲ್ಲರೂ ಉಂಟಲ್ಲ ಅಂಥ ಕಡೆಯೇ ಸಪೋರ್ಟ್ ಮಾಡೋದು, ಅಂಥವ್ರನ್ನು ವೈರಲ್ ಮಾಡೋದ್ರಲ್ಲೇ ಎಲ್ಲ ಬ್ಯುಸಿಯಾಗಿರ್ತಾರೆ. ಮತ್ತು ನಮ್ಮಂಥವರ ಕಡೆ ನೋಡಲಿಕ್ಕೆ ಅವರಿಗೆ ಟೈಮ್ ಎಲ್ಲಿರುತ್ತೆ ಅಲ್ವಾ? ಪರವಾಗಿಲ್ಲ, ಇವರಿಗೆಲ್ಲ ಒಳ್ಳೆ ಪ್ರಮೋಷನ್ ಎಲ್ಲ ಸಿಕ್ಕಿತು, ಒಳ್ಳೆ ರೀತಿಯಲ್ಲಿ ಇದ್ದರು. ಒಂದು 7-8 ತಿಂಗಳು ಆಗಿರ್ಬೋದು. ಮೊನ್ನೆ ನಾನು ಇನ್ಸ್ಟಾ ಓಪನ್ ಮಾಡ್ತೀನಿ, ಅಲ್ಲಿ ನಮ್ಮ ಮಂಜೂರು ಡ್ರೈವಿಂಗ್ ಮಾಡ್ತಾ ಹೇಳ್ತಾ ಇದ್ದಾರೆ, ನಾನು 3 ಗಂಟೆ ಆಯಿತು, ಈಗ ಡ್ಯೂಟಿ ಹೋಗ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ ಅಂತ. ನನಗೆ ಆಗಲೇ ಅನಿಸ್ತು ಏನೋ ಮಿಸ್ ಹೊಡಿತಾ ಇದೆ ಅಲ್ವಾ ಅಂತ. ಆದರೂ ಪರವಾಗಿಲ್ಲ ಅಂಥೇಳಿ ಆ ವಿಡಿಯೋ ನೋಡಿದ್ವಿ. ಮರು ದಿವಸ ಓಪನ್ ಮಾಡಬೇಕಾದ್ರೆ ಸ್ಟಾರ್ಟ್ ಆಯಿತು. ತುಂಬ ಗೊಲು ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಂಜೂರು, ಏನಾಗಿರ್ಬೋದಪ್ಪ ಅಂತ. ಮತ್ತೆ ನೋಡುವಾಗ ಹೇಳ್ತಾರೆ, ಫ್ರೆಂಡ್ಸ್ ಹಣ ಇಲ್ಲ ಅಂದರೆ ಏನೂ ಇಲ್ಲ ಅಂತ. ಈಗ ಗೊತ್ತಾಯಿತು, ಎಲ್ಲ ಹಣವೇ ಪ್ರಪಂಚ. ನನ್ನ ಹತ್ರ ಈಗ ಹಣ ಇಲ್ಲ, ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ನನ್ನ ಕಿಡ್ನಿ ದಾನ ಮಾಡ್ತೀನಿ, ಯಾರಾದರೂ ಬೇಕಾದರೆ ಕಾಲ್ ಮಾಡಿ ಅಂತ. ಅಷ್ಟು ಕಷ್ಟದಲ್ಲಿದ್ದೀನಿ, ಹಂಗೆ ಹಿಂಗೆಲ್ಲ ಹೇಳಿದರು. ನಾನು ಎನಿಸಿದೆ, ಹೌದಲ್ವಾ, ನಾನು ಕೂಡ ತುಂಬ ಕಷ್ಟದಲ್ಲಿ ಇರ್ತೇನೆ. ನಾನು ಒಂದಲ್ಲಿ ಹೋಗಿ ಕಮೆಂಟ್ ಮಾಡಿದೆ, ಪರವಾಗಿಲ್ಲ ಮಂಜುವರೇ, ನಿಮ್ಮದು ಕಿಡ್ನಿ ಎಲ್ಲಿಯಾದರೂ ಮ್ಯಾಚ್ ಆಗಲಿಲ್ಲದ್ರೆ ನಾವು ನಮ್ಮ ಕಿಡ್ನಿ ಕೂಡ ಕೊಡ್ತೇವೆ, ಯಾಕೆಂದರೆ ನಾನು ಕೂಡ ಕಷ್ಟದಲ್ಲಿದ್ದೇನೆ ಅಂತ ನಾನು ಕೂಡ ಅಲ್ಲಿ ಹೋಗಿ ಕಮೆಂಟ್ ಮಾಡಿದ್ದೇನೆ. ಎಲ್ಲ ಗೋಳು ಅಂತ ಹತ್ತರು. ಆದರೆ ಲೀಲನ್ ಸುದ್ದಿಯಲ್ಲಿ ಬಂದೇ ಇಲ್ಲ. ನಾನು ಎನಿಸಿದೇನೋ ಒಟ್ಟಿಗೆ ಇರ್ಬೋದು ಅಂತ. ಆಯಿತು, ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ. ನೋಡೋದೇನು, ನಮಗೆ ಇನ್ಸ್ಟಾಗ್ರಾಮ್ ತಂದು ಅದನ್ನೇ ತೋರಿಸ್ತಾ ಇದೆ ಅಲ್ವಾ, ನೋಡಲೇಬೇಕು. ಆಗ ವಾಪಸ್ಸಾಯಿತು. ಲೀಲಾ ನಮ್ಮನ್ನು ಬಿಟ್ಟು ಹೋದು. ಲೀಲಾ ವಾಪಸ್ ಹೋಗಿದ್ದಾಳೆ ಫ್ರೆಂಡ್ಸ್, ಲೀಲಾ ಇಲ್ಲ ಫ್ರೆಂಡ್ಸ್, ಹಂಗೆ ಫ್ರೆಂಡ್ಸ್ ಹಿಂಗೆ ಫ್ರೆಂಡ್ಸ್ ಅಂತ ಆಯಿತು. ಮತ್ತೆ ಒಂದು ಸ್ವಲ್ಪ ಹೊತ್ತಾಗುವಾಗ ಲೀಲಾ ಕಡೆಯಿಂದ ವಿಡಿಯೋ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಲ್ಲಿ ಹೋಗಿಲ್ಲ, ಇಲ್ಲಿ ಹೋಗಿಲ್ಲ, ನಾನು ಪಿ ಜಿಲಿದ್ದೀನಿ, ಬೇಕಿದ್ರೆ CC ಕ್ಯಾಮರಾದಲ್ಲಿ ಬಂದು ಚೆಕ್ ಮಾಡ್ಬೋದು, ಹಾಗೆ ಹಿಂಗೆ ಅಂತ. ಇಲ್ಲಿ ಇವನು ಬಡ್ಕೊಳ್ಳೋದು, ಅಲ್ಲಿ ಅವಳು ಬಡ್ಕೊಳ್ಳೋದು. ಇವರು ಇಬ್ಬರಿಗೆ ಸಿಕ್ಕಿದುಂಟಲ್ಲ ಇನ್ಸ್ಟಾಗ್ರಾಮ್. ಇವರು ಮೋಸ್ಟ್ಲಿ ಇನ್ಸ್ಟಾಗ್ರಾಮನ್ನೇ ಅಪ್ಪ ಅಮ್ಮ ಅಂದ್ಕೊಂಡು ಬಿಟ್ಟಿದ್ದಾರೆ ಕಾಣಬೇಕು. ಇವರದು ಎಂಥ ಸಮಸ್ಯೆ ಇದ್ದರೂ ಇವರು ಇನ್ಸ್ಟಾಗ್ರಾಮಲ್ಲಿ ಹೇಳೋದು. ಅವಳು ಆ ಕಡೆಯಿಂದ ವಿಡಿಯೋ ಬಿಡೋದು, ಇವನು ಈ ಕಡೆಯಿಂದ ವಿಡಿಯೋ ಬಿಡೋದು. ಸ್ವಲ್ಪ ಹೊತ್ತಾದ ನಂತರ ಇವನು ಹೇಳ್ತಾ ಇದ್ದಾನೆ, ಅವಳಿಗೆ ನಾಡಿದ್ದು ಕೋರ್ಟ್ ಇದೆ, ಅದಕ್ಕೆ ಹೋಗು, ಬೇಜಾರು ಮಾಡಬೇಡ, ನಿನಗೆ ಕೋರ್ಟ್ ಇದೆ. ಇವನು ಇನ್ಸ್ಟಾಗ್ರಾಮಲ್ಲಿ ನೆನಪು ಮಾಡ್ತಾ ಇದ್ದಾನೆ. ನಾವು ಹೇಳ್ಬೇಕಂತೆ, ನೀವು ಹೇಳಿ ಫ್ರೆಂಡ್ಸ್ ಅಂತ. ಏನು ಹೇಳುವ, ಅದಾಯಿತು. ಮತ್ತೆ ಹೇಳ್ತಾನೆ, ಅವಳ ಹತ್ರ ಮೊಬೈಲ್ ಇರಲಿಲ್ಲ, ಅವಳ ಹತ್ರ 10 ಪೈಸೆ ಹಣ ಇರಲಿಲ್ಲ, ಹೇಗೆ ಪಿ ಜಿಗೆ ಹೋದ್ಲು, ಎಲ್ಲ ಕ್ವಶನ್ ಮಾರ್ಕ್ ಎಲ್ಲ ಅವನು ನಮ್ಮ ತಲೆಗೆ ತುಂಬುದಾಯ್ತಾ? ಇವರ 4 ಗೋಡೆಯ ನಡುವೆ ಏನು ಸರಿಯಾಗಬೇಕಾ? ಇದನ್ನೆಲ್ಲ ತಂದು ಇವರು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿ ಬಿಡುದು. ಇದೆಲ್ಲ ಮನೆಯ ಕಸ ಎಲ್ಲ ಗುಡಿಸಿ ಕೆಲವರಿಗೆಲ್ಲ ಬುದ್ಧಿ ಇರ್ತದೆ, ಇನ್ನೊಬ್ಬರ ಕಾಂಪೌಂಡ್ ಮೇಲೆ ಹಾಕಿ ಬಿಡುದು. ಆ ಥರ ಇವರು ಈ ಕಡೆಯಿಂದ ಇವನು, ಆ ಕಡೆಯಿಂದ ಇವರು. ಅಲ್ಲ, ಇವರು ಏನಾದರೂ ಮಾಡಿಕೊಳ್ಳಿ ಮಾಡ್ರೆ, ಆದರೆ ಇನ್ಸ್ಟಾಗ್ರಾಮಲ್ಲಿ ತಂದುಬಿಟ್ಟು ನಮ್ಮದೆಲ್ಲ ನೆಮ್ಮದಿ ಇಲ್ಲದಂಗೆ ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರ ನಾನು ಸಹ ಈ ವಿಡಿಯೋ ಮಾಡೋದು. ಎಷ್ಟು ಅಂತ ಅಲ್ವಾ, ನಮಗೇನು ನೋಡಲಿಕ್ಕೆ ಒಂದು ಸ್ವಲ್ಪ ಫ್ರೀ ಇದ್ದರೂ ಇವ್ರದ್ದೇ ಇಲ್ಲಿ ಸ್ಟಾರ್ಟ್, ಅಗ್ಗ ಜಗಟದ ಥರನೇ ಮಾಡ್ತಾ. ಅಲ್ಲಿ ಲೀಲೆ ಹೇಳುವುದೇ ಇಷ್ಟೇ, ಅವನು ಇಷ್ಟು ತನಕ ಕೆಲಸಕ್ಕೆ ಹೋಗಲಿಲ್ಲ, ಖಾಲಿ ಪ್ರಮೋಷನ್ ಮಾಡಿಕೊಂಡು ಅದ್ರ ಧ್ಯಾನದಿಂದ ಎಲ್ಲ ಎಂಜಾಯ್ ಮಾಡಿದ್ದಾನೆ ಹಾಗೆ ಅಂತ. ಆನಂತರ ಕಿಡ್ನಿ ಮಾಡ್ತೇನೆ ಅಂತ ಹೇಳಿದೆ. ಇವನೆಂತ ಹೇಳ್ತಾ ಇದ್ದಾನೆ ಅಂದರೆ, ನಾನು ಯಾಕೆ ದುಡಿಬೇಕು ಫ್ರೆಂಡ್ಸ್, ನನ್ನದೊಂದು ಗಾಡಿ ನಾನು ಬಾಡಿಗೆಗೆ ಬಿಟ್ಟಿದ್ದೀನಿ, ಮತ್ತು ನಾನು ಡ್ರೈವರ್ ಆಗಿ ಹೋಗ್ತೀನಿ, ನನಗೆ 80,000 ಬರಬೇಕಾದ್ರೆ ನಾನು ಕೂತು ತಿನ್ನಬೇಕು, ನಾನು ಯಾಕೆ ದುಡಿಬೇಕು ಅಂತ ಈ ಒಂದು ವಾದ ಆಯಿತು. ಇದೆಲ್ಲದರ ಮಧ್ಯೆ ಈ ಮಕ್ಕಳು ಪಾಪ ಏನು ಮಾಡಲಿಕ್ಕೆ ಆಗ್ತದೆ ಅಲ್ವಾ? ಈ ಮಕ್ಕಳ ಭವಿಷ್ಯ ಕೂಡ ಇವರು ಅಲ್ಲ. ಮತ್ತೆ ಹೇಳ್ತಾರೆ, ನನಗೆ 80,000 ಇನ್ಕಮ್ ಇದೆ ಅಂತ. ಅದಕ್ಕಿಂತ ಮುಂಚೆ ಹೋಗಿ ಕಿಡ್ನಿ ಕೊಡ್ತಾನೆ ಅಂತ ಗೋಳು ಆಳುವಾಗ ನಮ್ಮ ಕೆಲವು, ಅದೇ ನಾನು ಆಗ ಹೇಳಿದಾಗೆ ಜನ ಇರ್ತಾರಲ್ಲ, ಎಷ್ಟು ಜನ ಅವನ ಅಕೌಂಟಿಗೆ ಹಣ ಹಾಕಿದಾರೋ ಗೊತ್ತಿಲ್ಲ. ಅಂದರೆ ಅಂಥವ್ರನ್ನೆಲ್ಲ ಕಂಡ್ರೆ ನಮ್ಮ ಜನಗಳಿಗೆ ಕರಗೋದು ಬೇಗ ಅಲ್ವಾ, ಕರಗಿ ನೀರಾಗಿ ಹೋಗ್ತಾರೆ. ನಿಜವಾಗಿ ಯಾರಿಗೆ ಕಷ್ಟದಲ್ಲಿ ಇರುತ್ತೆ ಅವರನ್ನು ಕಂಡ್ರೆ ನಮ್ಮ ಜನಗಳು ಕರಗೋದು ಕಡಿಮೆ. ಅಂದರೆ ಅದೇ 75% ಜನ, 25% ಜನ ಮಾತ್ರ ಕಷ್ಟದಲ್ಲಿರುವವರನ್ನೆಲ್ಲ ಕಂಡ್ರೆ ಕರಗೋದು. ಇಂಥವರೆಲ್ಲ ಕರಗೋದಂದರೆ ಹಾಗೆ ಸುಮ್ಮನೆ. ಅವನೊಬ್ಬ ಬಡವನ, 80,000 ಯಾರಿಗೆ ಸಿಗ್ತದೆ ಹೇಳಿ?
ಅಷ್ಟೆಲ್ಲ ಇದ್ದುಕೊಂಡು ಕಿಡ್ನಿ ಮಾಡ್ತೇನೆ ಅಂತ ಗೋಳು ಅದು ಅಳ್ತಾ ಇರುವಾಗ ಯಾರೆಲ್ಲ ಹೆಲ್ಪ್ ಮಾಡಿದರೆ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಒಂದು ಹೇಳುದು, ಇವರಿಂದ 3 ಮಕ್ಕಳ ಭವಿಷ್ಯ ಹಾಳಾಗ್ತಿದೆ. ಇವರನ್ನ ಎಷ್ಟು ಸಲ ಒಟ್ಟು ಸೇರಿಸಿದ್ರು ಇವರು ಯಾವಾಗಲೂ ಕಚ್ಚಾಡ್ತಿರ್ಬೇಕಾದ್ರೆ ಆ ಮಕ್ಕಳಿಗೆ ಯಾವ ಖುಷಿ ಇರುತ್ತೆ ಅಲ್ವಾ. ಹಾಗೆ ನಮ್ಮ ಮಂಜುಗೆ ನಾಡ್ದು 16ಕ್ಕೆ ಮದುವೆ, ಎಲ್ಲ ವಕೀಲರ ಹತ್ರ ಎಲ್ಲ ಮಾತಾಡಿದ್ದು ಎಲ್ಲವನ್ನು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಲೀಲಾಳಿಗೆ ತಲುಪಿಸುವ ಹಾಗೆ ಮಾಡಿದ್ದಾನೆ. ಎಲ್ಲ ವಕೀಲರು ಕೂಡ ಓಕೆ ಹೇಳಿದಾರಂತೆ, ಹುಡುಗಿ ನೋಡಿಯೂ ಬಂದಾಗಿತ್ತಂತೆ. ಇವರಿಗೆ 2-3 ದಿವಸದಲ್ಲಿ ಡೈವರ್ಸ್ ಕೊಟ್ಟ ವಕೀಲರು ಯಾರೋ, ಇವನು ಏನು ಹೇಳ್ತಾನೆ ಬುರುಡೆ ಬಿಡ್ತಾನೋ ಗೊತ್ತಿಲ್ಲ ನನಗೆ. ಆದರೆ ನಾನು ಹೇಳುದು, ಇವರು ಎಲ್ಲ ಉಂಟಲ್ಲ ಎಲ್ಲವನ್ನು ತಂದು ಇನ್ಸ್ಟಾಗ್ರಾಮಲ್ಲಿ ತುಂಬಿಸ್ತಾ ಇದ್ದಾರೆ ಅಲ್ವಾ. ಇದನ್ನು ಇವರ ಕರ್ಮವನ್ನು, ಇವರು ಮಾಡಿದ ಕರ್ಮವನ್ನು ನಾವು ಅನುಭವಿಸಬೇಕಾಗಿದೆ. ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು, ಇವ್ರದ್ದು ವಿಡಿಯೋ ಬಿಟ್ಟು ಬೇರೆ ಯಾವುದು ಬರುವುದಿಲ್ಲ ಆಯಿತಾ. ಇಂಥವರಿಗೆಲ್ಲ ಸಪೋರ್ಟ್ ಮಾಡೋದು ಬಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ವಿಡಿಯೋ ಮಾಡೋರಿಗೆ, ನಿಜವಾಗಿ ಕಷ್ಟ ಇರೋರಿಗೆ ಸಪೋರ್ಟ್ ಮಾಡಬೇಕು. ಅಂಥವ್ರದ್ದು ಎಷ್ಟು ಕೂಡ ನಮ್ಮ ಇನ್ಸ್ಟಾ ಆಗಿರ್ಬೋದು ಎಲ್ಲರೂ ವೈರಲ್ ಮಾಡ್ತಾರೆ. ಅಂದರೆ ಜನಗಳೇ ಅಲ್ವಾ ನೋಡೋದು ಜಾಸ್ತಿ, ಜನಗಳೇ ಶೇರ್ ಮಾಡೋದು. ಏನು ಮಾಡೋದು ಪಾಪ, ಜನಗಳಿಗೂ ಬೇಡ ಬೇಡ ಅಂದರೂ ಅದೇ ವಿಡಿಯೋ ಬರ್ತದೆ. ಯಾಕೆಂದರೆ ಅಲ್ಲಿರುವ ಕಮೆಂಟ್ ಮೂಲಕವೇ ಅವರು ಅದಕ್ಕೆ ಆನ್ಸರ್ ಕೊಡ್ತಾರೆ. ಹಾಗೆ ಯಾರು ಕೂಡ ಅದನ್ನು ಇಷ್ಟಪಟ್ಟು ನೋಡ್ತಾ ಇಲ್ಲ, ಕಷ್ಟಪಟ್ಟು ಅನುಭವಿಸ್ತಾ ಇದ್ದಾರೆ. ಅಲ್ಲ, ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ನಾವು ಯಾವಾಗಲೂ ನಿಮ್ಮದು ಏನು ಸಮಸ್ಯೆ ಇದ್ರೆ ಇದನ್ನು 4 ಗೋಡೆಯ ಒಳಗೆ ಪರಿಹರಿಸಿ ಮಾರ್ಯಾರೆ. ಇದು ನಿಮ್ಮ ಪ್ರಾಬ್ಲಮ್ಮು. ಇದನ್ನೆಲ್ಲ ತಂದು ನೀವು ಇನ್ಸ್ಟಾದಲ್ಲಿ ಬಿಟ್ಟು ನಮ್ಮಂಥವರಿಗೆ ಯಾಕೆ ಕಿರಿಕಿರಿ ಮಾಡ್ತಾ ಇದ್ದೀರಾ ಅಂತ. ಓಕೆ, ಈ ವಿಡಿಯೋ ಇಷ್ಟ ಆದರೆ ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.